कर्नाटक के बिदर जिला कमरनगर तालुका के एमपी डोनगो ग्राम के मलपा मंदिर में डॉक्टर शोभिलिंग शिवाचार्य स्वामी जी आने वाले 2024 के लोकसभा चुनाव में बीजेपी पार्टी की ओर से बिदर जिले से सीटिंग की मांग करते हुए बिदर जिला के लोगों की ओर से गोस्वामी मठ के अंतर्गत आने वाले समय में जातिवाद न करते हुए सभी जाति और धार्मिक के लोग की सेवा करने वाले डॉक्टर शोभिलिंग शिवाचार्य स्वामी 2024 आने वाले लोकसभा चुनाव का बिदर जिला कमरनगर तालुका के कई ग्राम के लोग और शिवराज नीलंगे, सुभाष पाटिल, संजय कुमार मुतेल और ग्राम के मड़ी व्यक्तियों ने मिलकर बीजेपी के कमान से मांग की अगर शोभिलिंग शिवाचार्य स्वामी जी को टिकट दिया जाए तो भारी बहुमत से विजय बनाया जाएगा। ये लोगों की मांग है। ಇಂದಿನ ಈ ಪತ್ರಿಕಾ ಪ್ರಕಟಣೆಯನ್ನು ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡುತ್ತೇನೆ. ಇಂದಿನ ಈ ರಾಜಕೀಯ ಜೀವನದಲ್ಲಿ ಬಹಳಷ್ಟು ಏರಿಳಿತಗಳನ್ನು ನಾವು ಕಾಣ್ತಾ ಇದ್ದೇವೆ. ಅನಂತ ರಾಜಕಾರಣಿಗಳು ಹಿಂದೆ ಆಗಿರ್ತಕ್ಕಂಥ ಸಾಕಷ್ಟು ಭ್ರಷ್ಟಾಚಾರಗಳಿಂದ ತುಂಬಿ ತುಳುಕಿದೆ. ಇಂತಹ ಸನ್ನಿವೇಶದಲ್ಲಿ ಸ್ವಚ್ಛ ಸುಂದರವಾಗಿ ಹಾಗೂ ಸಮಾಜದ ವಿಕಾಸಕ್ಕಾಗಿ ಜಿಲ್ಲೆಯ ಸರ್ವಾಂಗೀಣ ವಿಕಾಸಕ್ಕಾಗಿ ಹೊಸ ನೇತಾರರ ಉದಯವಾಗಬೇಕಾಗಿದೆ. ಇಂತಹ ಒಂದು ಸನ್ನಿವೇಶದಲ್ಲಿ ನಮ್ಮ ಜಿಲ್ಲೆಯ ಅನೇಕ ಜನರು ಮತದಾರರು ಶ್ರೀ ಶಂಭುಲಿಂಗ ಶಿವಾಚಾರ್ಯ ಹೌಗಿಸ್ವಾಮಿ ಮಠ ಡೋಣಗಾಂವ್ ಇವರನ್ನು ನೀವು ಏಕೆ ಲೋಕಸಭೆಗೆ ನಿಲ್ಲಬಾರದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಪೂಜ್ಯ ಗುರುಗಳ ಮುಂದೆ ಇಟ್ಟಾಗ ಗುರುಗಳು ಸಹಿತ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಲು ಅವರು ಸಹ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಂದಿನ ಕಾಲದಲ್ಲಿ ಬಹಳಷ್ಟು ಜನರಲ್ಲಿ ಒಂದು ಕನ್ಫ್ಯೂಸ್ ಇದೆ, ಸ್ವಾಮಿಗಳು ಏಕೆ ರಾಜಕೀಯಕ್ಕೆ ಬರಬೇಕು, ರಾಜಕೀಯಕ್ಕೆ ಸ್ವಾಮಿಗಳು ಏಕೆ ಬರಬಾರದು. ಹಿಂದಿನಿಂದಲೂ ಸನ್ಯಾಸಿಗಳು ರಾಜಕೀಯದಲ್ಲಿದ್ದಾರೆ. ಉಮಾ ಭಾರತಿಯವರಿದ್ದರು. ಈಗ ಸದ್ಯದ ಚಾಲ್ತಿಯಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಯೋಗಿ ಆದಿತ್ಯನಾಥ್ ಇದ್ದಾರೆ. ರೀಸೆಂಟ್ಲಿ ಈಗ ಮತ್ತೆ ರಾಜಸ್ಥಾನದಲ್ಲಿ ಸಹಿತ ಬಾಲಕನಾಥ್ ಅಂತಕ್ಕಂಥ ಸ್ವಾಮಿಗಳು ಸಹಿತ ರಾಜಕೀಯ